ತಗ್ಗಿಸಿಕೊಳ್ಳೋರಾಗಿರ್ಬೇಕ. ದೇವರ ವಾಕ್ಯ ಹೇಳ್ತದೆ, ತಗ್ಗಿಸಿಕೊಳ್ಳುವನನ್ನ ಸ್ವರ್ಗದ ದೇವರು ಹೆಚ್ಚಿಸುವನಾಗಿದ್ದಾನೆ. ಹಲ್ಲೆಲೂಯಾ. ದೊಡ್ಡ ರಕ್ಷಕ ತಗ್ಗಿಸಿಕೊಂಡು ಹಸುವಿನ ಕೊಟ್ಟಿಗೆಯಲ್ಲಿ ಅವನ್ ಜನಿಸ್ತಾ ಇದ್ದಾನೆ. ದಿಸಿಗೆ 30,000 40,000 ಸಂಬಳ ಬರುವಂತ ಒಬ್ಬ ಮನುಷ್ಯನು ತನ್ನ ಹೆಂಡತಿಗೆ ಡೆಲಿವರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಲ್ಲ, ಅದಕ್ಕೆ ಬದಲಾಗಿ ಎಲ್ಲ ಅನುಕೂಲ ಇರುವಂತ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡೋಗ್ತಾನೆ. ಜಸ್ಟ್ 30,000-40,000 ರೂಪಾಯಿ ಸಂಬಳ ಬರುವಂತ ಒಂದು ವ್ಯಕ್ತಿ, 30,000-40,000 ರೂಪಾಯಿ ಬರೋ ಸಂಬಳ ತೆಗೆದುಕೊಳ್ಳುವಂತ ವ್ಯಕ್ತಿ ಅಂತ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ತನ್ನ ಹೆಂಡತಿಗೆ ಮಗುಗೆ ಜನ್ಮ ಕೊಡುವುದಕ್ಕಾಗಿ ಸಾಧ್ಯವಾದ್ರೆ ಇವನು ಯಾರು? ಪರಲೋಕದ ಮಹಿಮೆಯ ರಾಜ್ಯವನ್ನ ಬಿಟ್ಟು ಬಂದವನು, ಮಹಿಮೆಯ ತೇಜಸ್ಸನ್ನ ಬಿಟ್ಟು ಬಂದವನು, ದೇವಕುಮಾರನು, ರಾಜಾದಿರಾಜನು, ಒಬ್ಬನೇ ಮಗನು ಯೇಸುವಿ ಅಥವಾ ತಂದೆಯಾದ ದೇವರಿಗೆ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿ ಬಂದು ಹುಟ್ಟುವಾಗ ಎಲ್ಲಿ ಹುಟ್ಟಬೇಕು? ನೀವು ಆಲೋಚನೆ ಮಾಡಿ ನೋಡ್ರಿ, ಎಲ್ಲಿ ಹುಟ್ಟಬೇಕು? ಎಂತ ಸ್ಥಳದಲ್ಲಿ ಹುಟ್ಟಬೇಕು? ಎಂತ ಮನೇಲಿ ಹುಟ್ಟಬೇಕು? ಆದ್ರೂ ಕೂಡ ಯೇಸು ಹೇಳಿದ್ರು, ನಾನು ಬಂದವನೇ ಸಕಲ ಬಡವನಿಗಾಗಿ. ಆಮೇನ್ ಬರಲ್ಲ. ನಿಜನಾ ಸುಳ್ಳ? ನಿಜನಾ ಸುಳ್ಳ? ಯೇಸು ಬಂದಿದ್ದು ಯಾರಿಗೋಸ್ಕರ? ಬಡವರಿಗಾಗಿ. ನಿಜನಾ? ವಾಕ್ಯ ಎಲ್ಲಿದೆ? ಆಮೇನ್. ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ. ಓಕೆ, ಅದು ಒಳ್ಳೆ ವಾಕ್ಯನೇ. ಅದೆಲ್ಲ ವಾಕ್ಯನೇ. ಕರೆಕ್ಟ್ ವರ್ಡ್ ಎಲ್ಲಿದೆ ಅಂದ್ರೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದಲ್ಲಿ 59 ಒಂದನೇ ವಾಕ್ಯ ಓದ್ರಿ. ಇಗೋ ಯೆಹೋವನ ಆತ್ಮವು 61 ಓದ್ರಿ. ಕರ್ತನಾಗಿರುವಂತ ದೇವರ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಅಂದ್ರೆ ಏನು ಹೇಳ್ರಿ? ಶುಭ ವರ್ತಮಾನ ಅಂದ್ರೆ ಏನು? ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದಾನೆ, ಶುಭ ಸಮಾಚಾರ. ದೇವದೂತರು ಬಂದು ಹೇಳಿದ್ರು. ಆ ಶುಭ ಸಮಾಚಾರ ಅಂದ್ರೆ ಏನು? ಯೇಸು ಕ್ರಿಸ್ತನ ಕುರಿತು ಸಾರುವಂಥದ್ದು, ಯೇಸು ಕ್ರಿಸ್ತನ ಕುರಿತು ತಿಳಿಸುವಂಥದ್ದೇ ಗುಡ್ ನ್ಯೂಸ್. ಇಲ್ಲ ಇದ್ರಿ ಈ ನ್ಯೂಸ್ ಯಾರಿಗೆ ತಲುಪಲಿಕ್ಕಾಗಿ ಬಂದಿದ್ದು? ಹಂಗಂದ್ರೆ ಬಡವರು ಯಾರು? ಹಂಗಾದ್ರೆ ಶ್ರೀಮಂತರಿಗೆ ಯೇಸು ಬಂದಿಲ್ವಾ? ಒಡ್ರಿ ಚಾಪಾಳೆ. ಹಂಗಂದ್ರೆ ಶ್ರೀಮಂತರಿಗೆ ಯೇಸು ಇಲ್ವಾ? ಇವತ್ತು ಇಡೀ ಪ್ರಪಂಚನೇ ಈ ಹಬ್ಬವನ್ನ ಕೊಂಡಾಡ್ತಾ ಇದೆ. ಅರ್ಥ ಏನು ಗೊತ್ತಾ? ನಿಜವಾದ ದೇವರು ಅಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿರಬೇಕು. ಇವತ್ತು ಇಡೀ ಪ್ರಪಂಚವೇ ಈ ಹಬ್ಬವನ್ನ ಆಚರಿಸ್ತಾ ಇದೆ. ಅದಕ್ಕೆ ಅದೇ ಗುರುತು, ಇಡೀ ಪ್ರಪಂಚಕ್ಕೆ ಅವನು ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಎಲ್ಲ ಮೂಲೆಗಳಿರುವ ಜನಗಳು ಇವತ್ತು ರಕ್ಷಿಸಲ್ಪಡ್ತಾ ಇದ್ದಾರೆ. ಯೇಸುವೇ ದೇವರಂತ ಮಣಕಾಲ ಆಗ್ತಾ ಇದ್ದಾರೆ. ಕಾರಣ ಅವನು ರಕ್ಷಕನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಂಗಂದ ಮೇಲೆ ಶ್ರೀಮಂತರಿಗೆ ದೇವರಿಲ್ವಾ? ಶ್ರೀಮಂತರಿಗೂ ದೇವರು, ಮಧ್ಯಮ ವರ್ಗದವರಿಗೂ ದೇವರು, ಫುಲ್ ಕಡು ಬಡವನಿಗೂ ದೇವರು, ಇಡೀ ಪ್ರಪಂಚಕ್ಕೆ ದೇವರು. ಆದ್ರೆ ಬಡವರು ಯಾರು? ದೇವರು ವಾಕ್ಯ ಹೇಳ್ತದೆ, ಒಬ್ಬ ಶ್ರೀಮಂತನು ಯೇಸು ಹತ್ರ ಬರ್ತಾನೆ. ಒಬ್ಬ ಶ್ರೀಮಂತನು ಯೇಸು ಹತ್ರ ಬಂದು ಹೇಳ್ತಾನೆ, ಸ್ವಾಮಿ, ನಾನು ಕೂಡ ದೇವರ ರಾಜ್ಯಕ್ಕೆ ಸೇರಬೇಕು, ಏನ್ ಮಾಡಬೇಕು? ಅವಾಗ ಯೇಸು ಹೇಳ್ತಾರೆ, ನಿನ್ನ ತಂದೆ ತಾಯಿನ ಸನ್ಮಾನಿಸು. ಮಾಡ್ತಾ ಇದ್ದೀನಿ, ತಂದೆ ತಾಯಿನ ಸನ್ಮಾನಿಸ್ತಾ ಇದ್ದೀನಿ, ವಾರ ಕರೆಕ್ಟಾಗಿ ಚರ್ಚ್ಗೆ ಹೋಗ್ತಾ ಇದ್ದೀನಿ, ವಾರಕ್ಕೆ 2 ಸಾರಿ ಉಪವಾಸ ಮಾಡ್ತಾ ಇದ್ದೀನಿ, ಕಾಣಿಕೆ ದಶಮ ಭಾಗ ಕೊಡೋದ್ರೆಲ್ಲ ಕರೆಕ್ಟ್ ಆಗಿದ್ದೀನಿ, ಎಲ್ಲ ವಿಷಯಗಳಲ್ಲೂ ಫೈನ್. ಆದ್ರೆ ಯೇಸು ಹೇಳಿದ್ರು, ಒಂದ್ ಕೆಲಸ ಮಾಡು, ನೋಡು ನಿನಗೆಲ್ಲ ಇದೆ, ಪರಲೋಕದ ಭಾಗ್ಯ ಇಲ್ಲ, ಹಂಗಂದ್ಮೇಲೆ ನೀನ್ ಯಾರು?
ಬಡವನೇ, ಒಂದ್ ಕೆಲಸ ಮಾಡು, ನಿನಗಿರೋ ಆಸ್ತಿ ಎಲ್ಲ ಮಾರ್ಬಿಡು. ನಿನಗಿರೋ ಆಸ್ತಿಯನ್ನೆಲ್ಲ ಮಾರ್ಬಿಟ್ಟು ಬಡವರು ಕೊಟ್ಬಿಟ್ಟು ಏನ್ ಮಾಡು, ನನ್ನ ಹಿಂಬಾಲಿಸು. ವಾ, ವಾಕ್ಯ ಹೇಳ್ತದೆ ಅವನು ಬಹು ಐಶ್ವರ್ಯವುಳ್ಳವನಾದ ನಿಮಿತ್ತವಾಗಿ ಅದು ಮಾಡ್ಲಿಕ್ಕೆ ತುಂಬಾ ಕಷ್ಟವಾಯಿತು. ಆ ಮಾತುಗಳು ಕೇಳಕ್ಕೆ ತುಂಬಾ ಕಷ್ಟವಾಯಿತು, ಸಹಿಸ್ಲಿಕ್ಕೆ ಆಗಿಲ್ಲ, ಹಾಗೆ ಹೋಗ್ಬಿಟ್ಟ. ಅದಕ್ಕೆ ದೇವ್ರು ಹೇಳ್ತಾರೆ ಅವನ ಹತ್ರ ಎಲ್ಲ ಇದೆ, ರಕ್ಷಣೆ ಇಲ್ಲ. ಅರ್ಥ ಅವನು ಬಡವ ಅಂತ. ಅಂದ್ರೆ ಯಾರ ಜೀವಿತದಲ್ಲಿ ಯೇಸು ಇಲ್ವೋ, ಯಾರ ಮನೆ ಒಳಗಡೆ ಯೇಸು ಇಲ್ವೋ ಅವನು ಬಡವ. ಪ್ರೈಸ್ ದಿ ಲಾರ್ಡ್. ಯಾರ ಜೀವಿತದಲ್ಲಿ ಯೇಸು ಇಲ್ವೋ ಅವನು ಎಂತ ಶ್ರೀಮಂತನಾಗಿರ್ಲಿ, ಅವನು ಎಷ್ಟೇ ದೊಡ್ಡ ಅಂಬಾನಿ ಆಗಿರ್ಲಿ, ಎಂತ ಅದಾನಿ ಆಗಿರ್ಲಿ, ಅದು ಯಾರೇ ಆಗಿರ್ಲಿ, ನಿಜವಾದ ದೇವರ ರಕ್ಷಣೆ ಅವರ ಜೀವಿತದಲ್ಲಿ ಇಲ್ಲ ಅಂದ್ರೆ ಅವನೇ ಬಡವ. ಅದಕ್ಕೆ ಬಡವರಿಗೆ ಶುಭ ವಾರ್ತೆ ಸಾರಲ್ಪಡಬೇಕು. ಹಲ್ಲೆಲೂಯಾ. ಈಗ ಬಡವರಿಗೆ ಶುಭ ವಾರ್ತೆ ಸಾರಲ್ಪಡಬೇಕಂದ್ರೆ ಯೇಸು ಸ್ವಾಮಿ ಪರಲೋಕದಿಂದ ಡೈರೆಕ್ಟ್ ಆಗಿ ತುತ್ತೂರಿಟ್ಟುಕೊಂಡು ನಾನೇ ರಕ್ಷಕ ಅಂತ ಹೇಳಕ್ಕಾಗುತ್ತಾ? ಆಗುತ್ತಾ? ಅದಕ್ಕೆ ಯೇಸು ಏನ್ ಮಾಡಿದ್ರು, ಕೆಲವೊಂದು ನಕ್ಷತ್ರಗಳು ನೇಮಿಸಿದ್ರು, ಕೆಲವೊಂದು ನಕ್ಷತ್ರಗಳನ್ನು ನೇಮಿಸಿದ್ರು. ಇದು ಉದಯಿಸುವಂತ ನಕ್ಷತ್ರ, ಇದು ಪ್ರಕಾಶಿಸುವಂತ ನಕ್ಷತ್ರ, ಇದು ಬೆಳಕು ಕೊಡುವಂತ ನಕ್ಷತ್ರ. ಈ ನಕ್ಷತ್ರವನ್ನು ನೋಡಿ ಯೇಸು ಹೇಳಿದ್ರು, ಈ ಲೋಕಕ್ಕೆ ಬೆಳಕು ನೀನಾಗಿದ್ದೀ. ಈ ಲೋಕಕ್ಕೆ ನೀನು ಬೆಳಕಾಗಿದ್ದಿ. ನೀನು ಕತ್ತಲೆಯ ನಕ್ಷತ್ರವಲ್ಲ, ಕತ್ತಲೆಯ ಬೆಳಕಲ್ಲ, ನೀನು ಬೆಳಕು ಕೊಡುವ ನಕ್ಷತ್ರವಾಗಿದ್ದಿ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನ ನಕ್ಷತ್ರವಾಗಿ ಮಾಡಿ ಕೈಗಳಲ್ಲಿ ಇಟ್ಟುಕೊಂಡಿದ್ದಾನೆ. ಈಗ ಈ ನಕ್ಷತ್ರದ ಕೆಲಸ ಏನು? ರೂಟ್ ತಪ್ಪಿಸೋದಲ್ಲ, ತಪ್ಪಿ ಹೋಗಿರುವ ರೂಟ್ಗಳನ್ನ ಸರಿಯಾದ ರೂಟಿಗೆ ಕಲೆಕ್ಷನ್ ಮಾಡುವಂಥದ್ದು ನಕ್ಷತ್ರದ ಕೆಲಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನನ್ನ ಮೂಲಕವಾಗಿ ಒಂದು ಆತ್ಮ ತಪ್ಪಾದ ಮಾರ್ಗದಲ್ಲಿ ಹೋಗಬಾರ್ದು, ತಪ್ಪಾದ ರೂಟಲ್ಲಿ ಹೋಗಬಾರ್ದು. ನನ್ನ ಮೂಲಕವಾಗಿ ಒಂದು ವ್ಯಕ್ತಿ ಸರಿಯಾದ ದಾರಿಯಲ್ಲಿ ಲಿಂಕ್ನಲ್ಲಿ ನಡೆಸಲ್ಪಡಬೇಕಾದ್ರೆ ದೇವರಿಂದ ಸೃಷ್ಟಿಸಲ್ಪಟ್ಟಂತ, ದೇವರ ಆತ್ಮನಿಂದ ನಿರ್ಮಿಸಲ್ಪಟ್ಟಂತ ಒಂದು ಒಳ್ಳೆಯ ನಕ್ಷತ್ರವಾಗಿ ನಾವು ಮಾರ್ಪಡಬೇಕು. ದೇವರು ನಮ್ಮ ನೋಡಿ ಹೇಳ್ತಾರೆ, ನಿಜವಾದ ನಕ್ಷತ್ರ ನೀನು. ನಿನ್ನ ಕೆಲಸ ಏನು? ಜೋಯಿಸರನ್ನ ಕರ್ಕೊಂಡು ಬಂದು ರಕ್ಷಕನಿರುವ ಜಾಗದಲ್ಲಿ ಇವನೇ ರಕ್ಷಕ ಅಂತೇಳಿ ತೋರಿಸಿಕೊಡ್ಬೇಕು. ಇದೇ ನಕ್ಷತ್ರದ ಕೆಲಸ. ಹಲೋ. ಎಷ್ಟು ಹೇಳಿದ್ರೆ ನಕ್ಷತ್ರ ಕಟ್ಕೋ, ಇವರೇ ಕ್ರಿಶ್ಚಿಯನ್ ಅಂತ ಹೇಳ್ಬೇಕು ಅಂತ? ನಕ್ಷತ್ರ ಇರ್ಬೇಕಾಗಿರೋದಲ್ಲಿ ಏಸು ಇರುವ ಜಾಗದಲ್ಲಿ, ಏಸು ಇರುವ ಜಾಗದಲ್ಲಿ ನಿಲ್ಬೇಕ, ಏಸು ಇರುವ ಜಾಗದಲ್ಲಿ ಕಾಣಲ್ಪಡ್ಬೇಕ. ಅನೇಕ ಜನರು ಗೊತ್ತಾಗಬೇಕು, ಇಲ್ಲಿ ಒಬ್ಬ ರಕ್ಷಕನಿದ್ದಾನೆ. ನಾನು ವಾಸ ಮಾಡೋ ಮನೆಯಲ್ಲಿ ನಕ್ಷತ್ರವಾಗಿರ್ಬೇಕು. ಎಷ್ಟು ಜನ ಒಪ್ತೀರಿ? ಎಷ್ಟು ಜನ ಒಪ್ತೀರಿ? ಹಲೋ ಹಲೋ. ಈಗ ಪ್ರಸಂಗದ ಒಳಗೆ ಹೋಗ್ತಾ ಇದೆ. ಹಲ್ಲೆಲೂಯಾ. ಇಲ್ಲಿವರೆಗೂ ದೇವರ ಆಲೋಚನೆ ಕಾಯ್ತಾ ಇದೆ, ನಾನು ದೇವರ ಆಲೋಚನೆ ಕೊಡಪ್ಪ 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 ಅಂತ. ಹಲ್ಲೆಲೂಯಾ. ನಾವು ಇರುವ ಜಾಗದಲ್ಲಿ ನಕ್ಷತ್ರವಾಗಿರಬೇಕು. ಈಗ ಈ ನಕ್ಷತ್ರ ಎಲ್ಲಿದೆ? ದೇವರಿರುವ ಜಾಗದಲ್ಲಿ ಇಟ್ಕೊಳ್ತಾ ಇದೆ. ಹಂಗಂದ್ಮೇಲೆ ನಕ್ಷತ್ರ ಇರುವ ಜಾಗದಲ್ಲಿ ದೇವರಿರ್ಬೇಕು. ನಾನು ಒಟ್ಟಿಗೆ ಬರ್ತಾ ಇಲ್ಲ, ಮುಗಿಸ್ಲಾ ಹೋಗ್ಲಾ? ಈಗ ತಾನೇ ಪ್ರಸಂಗ ಸ್ಟಾರ್ಟ್. ಹಲ್ಲೆಲೂಯಾ. ಇಲ್ಲಿವರೆಗೂ ಮಾಡಿದ ಪರಿಚಯ. ಹಲ್ಲೆಲೂಯಾ. ಇಲ್ಲಿವರೆಗೂ ಮಾಡಿದ ಪರಿಚಯ, ನಕ್ಷತ್ರ ಏನು, ಹೆಂಗಿರ್ಬೇಕು, ಅದ್ರ ಕೆಲಸ ಏನು ಅಂತ ಹೇಳಿ. ಹಲ್ಲೆಲೂಯಾ. ಈ ರೂಟ್ ಮ್ಯಾಪ್ ಹಾಕುವಾಗ ಈ ರೆಡ್ ಕಲರ್ ಬಟನ್ ತರ ಕರೆಕ್ಟ್ ಆಗಿ ನಾವು ಹೋಗ್ಬೇಕಾದ್ರೆ ಸ್ಥಳದಲ್ಲಿ ನಿಂತ್ಕೊಂಡಿರ್ತದೆ. ಗೊತ್ತಾ? ಮ್ಯಾಪ್ ನಲ್ಲಿ ಹಾಕಿ ನೋಡ್ರಿ, ಗೊತ್ತಾಗತ್ತೆ ನಿಮ್ಗೆ. ಹೌದಾ? ಹಂಗೆ ಕೂತ್ಕೊಂಡ್ಬೇಡ್ರಿ. ಅದು ಫೋನಲ್ಲಿ ಗೂಗಲ್ ಮ್ಯಾಪ್ ನಲ್ಲಿ ಇದೆ. ಅದು ನೀವು ಹಾಕ್ಬಿಟ್ಟಿಂದ ಅಡ್ರೆಸ್ ಕೊಡ್ತು ನೋಡಿದ್ರೆ
ರೂಟ್ ಬರುತ್ತೆ. ರೂಟ್ ಹೋಗ್ತಾ 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 ಒಂದು ನಾವು ಹೋಗಿ ರೀಚ್ ಆಗಬೇಕಾದ ಸ್ಥಳದಲ್ಲಿ ಒಂದು ರೆಡ್ ಕಲರ್ ಬಟನ್ ತರ ಒಂದು ಮುಳ್ಳು ನಿಂತಿರ್ತದೆ. ಅಲ್ಲಿ ಹೋಗುವಾಗ ನಾವು ಈ ಅಡ್ರೆಸ್ಗೆ ಬಂದಿದ್ದೀವಿ ಅಂತ. ಅಲ್ಲೇಲೂಯ. ದೇವ್ರು ಹೇಳ್ತದ್ರೆ ಅದೇ ತರಹ ನೀನೊಂದು ಮ್ಯಾಪ್ ಆಗಿದ್ದಿ. ದಾರಿ ತಪ್ಪಿ ಹೋಗ್ತಾರ ಜನಕ್ಕೆ, ದಾರಿ ತಪ್ಪಿ ಹೋಗ್ತಾರ ಲೋಕಕ್ಕೆ, ನೀನೊಂದು ಮ್ಯಾಪ್ ಆಗಿದ್ದಿ. ಈ ನಕ್ಷತ್ರ ಯಾವಾಗ್ಲೂ ದೇವ್ರಿರುವ ಜಾಗದಲ್ಲಿ ಇರ್ಬೇಕಾ? ಈ ನಕ್ಷತ್ರ ಇರುವ ಜಾಗದಲ್ಲಿ ದೇವ್ರು ಇರ್ತಾನೆ. ದೇವ್ರಿರುವ ಜಾಗದಲ್ಲಿ ಈ ನಕ್ಷತ್ರ ಇರ್ತದೆ. ಈ ನಕ್ಷತ್ರ ನೋಡಿ ಬರೋನು ದೇವ್ರ ಹತ್ರ ಬರುವನಾಗಿರ್ತಾನೆ. ಹಲ್ಲೆಲೂಯ. ನಕ್ಷತ್ರ ನಾವು ಮನೆಗೆ ನಕ್ಷತ್ರವಾಗಿರಬೇಕು. ಈ ನಕ್ಷತ್ರ ಇರೋ ಜಾಗದಲ್ಲಿ ಯಾರಿದ್ದಾರೆ? ಹಲ್ಲೆಲೂಯ. ಬರೀ ನಕ್ಷತ್ರ ಆದ್ರೆ ಸಾಲದು, ಈ ನಕ್ಷತ್ರ ಇರುವ ಜಾಗದಲ್ಲಿ ದೇವರಿರೋನಾಗಿರ್ಬೇಕು. ಈ ನಕ್ಷತ್ರವನ್ನು ನೋಡಿಕೊಂಡು ಬರುವಾಗ ದೇವ್ರ ರೂಟಿಗೆ ಅವನು ಬಂದಿರಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಮೋಶೆ ತನ್ನ ಮಾವನ ಇತ್ರನ ಕುರಿಗಳನ್ನ ಕಾಯ್ಕೊಂಡಿರುವಾಗ ಹಾಗೆ 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 ಮ್ಯಾಪ್ ಸ್ವಲ್ಪ ಚೇಂಜ್ ಆಗುತ್ತೆ. ಅದಕ್ಕಿಂತ ಮುಂಚೆ ಅವನ ಮ್ಯಾಪ್ ಬೇರೆ ಕಡೆ ಇತ್ತು, ಅವನು ಬೇರೆ ಕಡೆ ಹೋಗ್ತಾ ಇದ್ದ. ಹಾಗೆ ಹೋಗ್ತಾ 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 ಅವನ ಮ್ಯಾಪ್ ಸ್ವಲ್ಪ ಚೇಂಜ್ ಆಗುತ್ತೆ. ಚೇಂಜ್ ಆಗಿ ಆ ಮ್ಯಾಪ್ ಹಾಗೆ ಸೀನಾಯಿ ಬೆಟ್ಟದ ಹತ್ರ ಕರ್ಕೊಂಡು ಹೋಗುತ್ತೆ. ಆ ಸೀನಾಯಿ ಬೆಟ್ಟದ ಕರ್ಕೊಂಡು ಹೋಗುವಾಗ ಅಲ್ಲಿ ಒಂದು ಶಬ್ದ, ಮೋಶೆಯೇ ಮೋಶೆಯೇ ಮೋಶೆಯೇ. ಪ್ರತಿ ಒಂದು ಜನರಿಗೋಸ್ಕರವಾಗಿ ದೇವರು ಮಾತಾಡುವುದಕ್ಕಾಗಿ ಈ ದಿನಗಳಲ್ಲಿ ಎದುರು ನೋಡ್ತಾ ಇದ್ದಾನೆ. ಅದಕ್ಕೆ ರೂಟ್ ನೀನಾಗಿರ್ಬೇಕಾ? ಅದಕ್ಕೆ ಮ್ಯಾಪ್ ನೀನಾಗಿರ್ಬೇಕು. ಚಪ್ಪಾಳೆ. ಸುಮ್ಮನೆ ರೀ ಪಾಸ್ಟರ್, ನನ್ನ ಕೆಲಸ ಕಾರ್ಯಗಳೆಲ್ಲ ತುಂಬಾ ಜಾಸ್ತಿ ಇದೆ, ಫ್ಯಾಮಿಲಿ ದೊಡ್ಡದು, ಮಕ್ಕಳು ದೊಡ್ಡವರು ಎಲ್ಲ ಇದಾದ ಖರ್ಚಿದೆ ಖರ್ಚಿದೆ. ನಾನು ಕೆಲ್ಸಕ್ಕೆ ಹೋಗೋದ ದೊಡ್ಡ ವಿಷಯ. ಜನಗಳಿಗೆ ನಾನು ಹಿಂಗೆ ರೂಟ್ ಮ್ಯಾಪ್ ಆಗಿರಲಿ. ಹಲ್ಲೆಲೂಯ. ನನಗೆ ಸುವಾರ್ತೆ ಹೇಳಿದಂಥವರು, ನಿಮ್ಮೆಲ್ಲರಿಗೂ ಸುವಾರ್ತೆ ಹೇಳಿದಂಥವರು ನಮಗೆ ರೂಟ್ ಮ್ಯಾಪ್ ಆಗಿದ್ರು. ಅವ್ರು ರೂಟ್ ಮ್ಯಾಪ್ ಆಗದೆ ಇದ್ದಿದ್ರೆ ಇವತ್ತು ನಾವು ಈ ನಕ್ಷೆಯಲ್ಲಿ ಬಂದು ಸೇರ್ತಾ ಇರಲಿಲ್ಲ. ಅಲ್ಲೆಲೂಯ. ಈ ರಕ್ಷಕನ ಮುಂದಗಡೆ, ಈ ರಕ್ಷಕನ ತೋಟದ ಒಳಗಡೆ, ಈ ನಾವೆಯ ಒಳಗಡೆ ನಾವು ಬರ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನೋಹನು ಕೂಡ ಅನೇಕ ಪಾಪಿಗಳಿಗೆ ರೂಟ್ ಮ್ಯಾಪ್ ಆಗಿದ್ದ. ಬಟ್ ಯಾರ ರೂಟ್ ಮ್ಯಾಪ್ ಬಂದಿಲ್ಲ, ಅವ್ರ ದಿಕ್ಕು ತಪ್ಪಿ ಹೋಯ್ತು, ಜನಗಳೆಲ್ಲ ನಶಿಸಿ ಹೋದ್ರು. ಆದ್ರೆ ಇವನೊಟ್ಟಿಗೆ ಯಾರೆಲ್ಲ ಈ ನಕ್ಷೆಯೊಂದಿಗೆ ನಡೀತಾ ಇದ್ರು 7 ಜನ ಅವ್ರ ನಾವೆಯ ಒಳಗಡೆ ಹೋದ್ರು, ಸೇಫ್ ಆಗಿ ಮಾರ್ಪಟ್ರು. ನಾವೆಯನ್ನ ಮಾಡ್ಲಿಕ್ಕೆ ಹೇಳಿದ್ರು ರಕ್ಷಕನು. ಹಲ್ಲೆಲೂಯ. ನಾವೇ ಗೊತ್ತಾ, ಈ ನಾವೆಯ ಒಳಗಡೆ ಯಾರೆಲ್ಲ ಹೋಗಿ ಸೇರಿದ್ರು ಅವರೆಲ್ಲ ರಕ್ಷಿಸಲ್ಪಟ್ರು. ಅದಕ್ಕಿಂತ ಮುಂಚೆ ನೋಹ ಸುಮಾರು 120 ವರ್ಷ, 130 ವರ್ಷ ಅವನು ಸುವಾರ್ತೆ ಸಾರಿ ಅವನು ಹೇಳ್ತಾ ಇದ್ದಾನೆ. ಒಂದು ಮಳೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ, ಒಂದು ಆಪತ್ತು ಬರ್ಲಿಕ್ಕಾಗಿ ಹೋಗ್ತಾ ಇದೆ, ಒಂದು ದೊಡ್ಡ ಅನಾಹುತ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ನೀವು ತಪ್ಪಿಸಿಕೊಳ್ಳೋದಕ್ಕಾಗಿ ದೇವರು ನನ್ನ ಮೂಲಕವಾಗಿ ಒಂದು ರೂಟ್ ಅನ್ನ ಏರ್ಪಡಿಸಿದ್ದಾನೆ, ಒಂದು ಸ್ಥಳವನ್ನ ಏರ್ಪಡಿಸಿದ್ದಾನೆ. ಈ ರೂಟಲ್ಲಿ ಬರ್ಲಿಕ್ಕೆ ರೆಡಿನಾ? ಈ ರೂಟಲ್ಲಿ ನಡಿಲಿಕ್ಕೆ ತಯಾರಾ ಅಂತೇಳಿ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 120 ವರ್ಷ ನೋಹ ಸುವಾರ್ತೆಯನ್ನ ಹೇಳ್ದ, ಗುಡ್ ನ್ಯೂಸ್ ಅನ್ನ ಹೇಳ್ದ, ಗಾಡ್ ನ್ಯೂಸ್ ಅನ್ನ ಹೇಳ್ದ, ರಕ್ಷಣೆಯ ಮ್ಯಾಪ್ ತೋರಿಸ್ಕೊಟ್ಟ. ಒಬ್ರು ಬಂದಿಲ್ಲ, ಆ ಮ್ಯಾಪ್ಗೆ ಯಾರು ನಿಂತುಕೊಂಡಿಲ್ಲ, ತಿರಸ್ಕಾರ ಮಾಡಿದ್ರು. ಕೊನೆದಾಗಿ ದೇವ್ರು ಹೇಳಿದ್ರು, ನೀನು ಈ ರೂಟಿನ ಒಳಗಡೆ ಬಾ, ನೀನು ಈ ರೂಟಿನ ಒಳಗಡೆ ಬಂದ್ಬಿಡು, ಸಮಯ ಆಯ್ತು. ಈಗ ನಾನು ಬಾಗಿಲು ಮುಚ್ಚಕ್ಕಾಗಿ ಹೋಗ್ತಾ ಇದ್ದಾನೆ. ದೇವ್ರು ಹೇಳಿದಂತೆ ಈ ರೂಟ್ ಮ್ಯಾಪ್ ನಲ್ಲಿ ನೋಹನ ಅವರೊಂದಿಗೆ ಎಲ್ಲ 7 ಜನ, ಟೋಟಲ್ 8 ಜನ ಸೇರಿ ನಾವೆಯ ಒಳಗಡೆ, ಆ ರಕ್ಷಣೆಯ ಒಳಗಡೆ, ಆ ರಕ್ಷಣೆಯ ಮಹಿಮೆ ಒಳಗಡೆ ಹೋಗಿದ ತಕ್ಷಣವೇ ಸ್ವರ್ಗದ ದೇವರು ಆ ಒಂದು ನಾವೆಯನ್ನ ಬಾಗಿಲು ಮುಚ್ಚಿಬಿಟ್ರು. ದೇವ್ರ ಅವಕಾಶ ಕೊಡುವಾಗಲನ್ನೇ, ದೇವರು ಅವಕಾಶ ಕೊಡುವಾಗಲೇ ನಾವು ಹಿಡ್ಕೊಂಡ್ಬಿಡ್ಬೇಕು, ನಾವು ಸಂಪಾದಿಸಿ ಬಿಡಬೇಕು, ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ಬೇಕು, ಕಂಡುಕೊಳ್ಬೇಕು. ಇವ್ರಿಗೆ ಹೇಳಿದ್ರು ಕೇಳಿಲ್ಲ, ಮನೆ ಹಾನಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು.
ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ತೊಂದರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಕಷ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಓಡ್ ಬರ್ತಾ ಇದ್ದಾರೆ. ಸ್ವರ್ಗದ ದೇವರು ರೂಟ್ ಮ್ಯಾಪ್ ಅನ್ನ ಅಲ್ಲಿ ಅಳಿಸಿ ಬಿಟ್ಟಿದನು. ಎಲ್ಲೆಲ್ಲ ಹೋಗ್ತಾವ್ರೆ, ರೂಟ್ ಸಿಗ್ತಾ ಇಲ್ಲ, ಎಲ್ಲೆಲ್ಲ ಹೋಗ್ತಾ ಇದಾರೆ, ದಾರಿ ಕಾಣ್ತಾ ಇಲ್ಲ. ವಾಕ್ಯ ಹೇಳುತ್ತೆ ಎಲ್ಲರೂ ಕೊಚ್ಚಿಕೊಂಡು ಹೋದ್ರು, ಸರ್ವನಾಶವಾಗಿ ಹೋದ್ರು. ಬಟ್ ಅನೇಕ ಜನರು ನಾಶವಾಗ್ತಾ ಇರುವಾಗ, ಅನೇಕ ಜನರು ನಶಿಸಿ ಹೋಗ್ತಾ ಇರುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಒಂದು ನಕ್ಷತ್ರವಾಗಿಟ್ಟಿದ್ದೇನೆ. ಓ, ನಾನು ನಿನ್ನನ್ನ ಒಂದು ನಕ್ಷತ್ರವಾಗಿ ಇಟ್ಟಿದ್ದೇನೆ. ರಭ ಶಭ ರಿಖ ಮಮ್ಮ ದ ಕದಬೋ. ಜೀಸಸ್. ನೀನು ನಕ್ಷತ್ರವಾಗಿದ್ದಿ. ಯಾವ ನಕ್ಷತ್ರ? ನಿನ್ ಬೆಳ್ಳಿ ಬಂಗಾರ, ನಿನ್ನ ವಸ್ತ್ರ, ನಿನ್ನ ಆಡಂಬರ, ನಿನ್ನ ಮನೆ, ನಿನ್ನ ಬಿಸ್ನೆಸ್ ತೋರಿಸುವ ನಕ್ಷತ್ರವಲ್ಲ, ಯೇಸುವನ್ನ ಗುರುತಿಸಿ ತೋರಿಸಿಕೊಡುವಂತ ನಕ್ಷತ್ರವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ತೋರಿಸಿಕೊಡುವಂತ ನಕ್ಷತ್ರ ನೀನಾಗಿದ್ದಿ. ಹಲ್ಲೆಲೂಯಾ. ಯೇಸುವನ್ನ ತೋರಿಸಿಕೊಡುವಂತ ನಕ್ಷತ್ರ ನೀನಾಗಿದ್ದಿ. ಇವತ್ತು ಅನೇಕರು ದಾರಿ ತಪ್ತಾರೆ, ನಿನ್ನ ಮನೆ ಅಕ್ಕಪಕ್ಕದಲ್ಲಿ ದಾರಿ ತಪ್ತಾರೆ. ಕಾರಣ ನೀನೇ. ಕಾರಣ ಕಾರಣ ಯಾಕೆ? ನಕ್ಷತ್ರ ನಿಲ್ಲೋದು ದೇವರಿರುವ ಜಾಗದಲ್ಲಿ. ದೇವರಿರುವ ಜಾಗ ಪರಿಶುದ್ಧ. ಆ ಸ್ಥಳದಲ್ಲಿ ನಿಲ್ಲವರು ಕೂಡ ಪರಿಶುದ್ಧವಾಗಿರ್ತಾರೆ. ಈ ಪರಿಶುದ್ಧನ ಮೇಲೆ ದೇವರ ಪ್ರಭಾವ ಬೀಳುತ್ತೆ. ದೇವರ ಪ್ರಭಾವ ಬೀಳುವಾಗ ಅವನಲ್ಲಿ ದೊಡ್ಡ ಬೆಳಕು ಹೊಳೆಯುತ್ತೆ. ದೊಡ್ಡ ಬೆಳಕು ಹೊಳೆಯುವಾಗ ದೇವರ ವಾಕ್ಯ ಬೀಳುತ್ತೆ. ಈ ಬೆಳಕಿನ ನೆರೆಗೆ ಅನೇಕ ಜನರು ಓಡಿ ಬರ್ತಾರೆ. ಮೋಶೆಯ ರೂಟ್ ಮ್ಯಾಪ್ ತಪ್ಪಿತು. ಹೋಗಬೇಕಾದ ರೂಟ್ ಮ್ಯಾಪ್ ಅವನು ಹೋಗುವಾಗ ಅವನಿಗಾಗಿ ದೇವರು ಪ್ರಕಟ ಆಗ್ತಾ ಇದಾರ. ಅದಕ್ಕಿಂತ ಮುಂಚೆ ಅವನು ಹೋಗಿದ ರೂಟ್ ಮ್ಯಾಪ್ ಮೇಲೆ ಅಲ್ಲಿ ದೇವರು ಪ್ರಕಟ ಆಗಿರ್ಲಿಲ್ಲ, ಅಲ್ಲಿ ದೇವರು ಕಾಣಿಸ್ಕೊಂಡಿರ್ಲಿಲ್ಲ. ಬಟ್ ಅವನ್ ದೇವರಲ್ಲಿ ಹೇಳ್ತಾ ಇದಾರೆ, ನಿನ್ ದಾರಿ ಬಿಟ್ಟು ಬರ್ತೀಯ. ಆ ವಾಕ್ಯ ನೀವು ಕ್ಲೀನ್ ಆಗಿ ಓದ್ ನೋಡ್ರಿ. ಹೋದ್ರೆ ಆ ವಾಕ್ಯ ಹೋದ್ರಿ, ಮೋಶೆ ದೇವ್ರು ಕರೀತಾರಲ್ಲ, ಆ ವಾಕ್ಯ ಹೋದ್ರಿ. ಅವನ ದಾರಿಯನ್ನ ಬಿಟ್ಟು ಅಂತ ವಾಕ್ಯ ಹೇಳ್ತಾರೆ. ಅವನ ರೂಟ್ ಅವನ್ ಬಿಟ್ಟನಂತ. ದೇವ್ರ ರೂಟ್ ಮ್ಯಾಪ್ ನಲ್ಲಿ ನಡೀತಾ ಇದ್ದಾನೆ ಅಂತ ಅರ್ಥ. ದೇವ್ರ ರೂಟ್ ಮ್ಯಾಪ್ ನಲ್ಲಿ ನಡೆಯುವಾಗ ಯಾರು ಸಿಗ್ತಾರೆ? ಸೈತಾನ ಸಿಗ್ತಾನ. ಸಿಕ್ಕೋದು ಯಾರು? ದೇವ್ರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಗ ಇನ್ನು 10 ನಿಮಿಷದಲ್ಲಿ ನಿಲ್ಲಿಸ್ಬಿಡ್ತೀನಿ. ಆ ವಾಕ್ಯ ಪಟ್ಟಂದು ಹೋದ್ರಿ. ದೇವರು ಆ ಪೊದೆ ಒಳಗಿಂದ ಅದಕ್ಕಿಂತ ಮುಂಚೆ ಆ ಪೊದೆಯು ಬೆಂಕಿಯಿಂದ ಉರಿಯುವಾಗ ಅದು ಸುಟ್ಟು ಹೋಗದೇ ಇರೋದಕ್ಕೆ ಕಾರಣ ಏನಂತೇಳಿ ನೋಡೋಣ ಅಂತೇಳಿ ಅವನು ದಾರಿ ಬಿಟ್ಟಂತ ವಾಕ್ಯ ಇದೆ ನೋಡ್ರಿ. ಹಾಗೆ ಕೆಳಗಡೆನೆ ಸ್ವಲ್ಪ ಮೇಲಿಂದ ಅದಕ್ಕೆ ಅವನು ಅಲ್ಲ. ಓದ್ರಿ. ಇಲ್ಲಮ್ಮ, ಅದಕ್ಕಿಂತ ಮುಂಚೆ ಅವನು ಹೇಳ್ತಾನೆ, ಅಲ್ಲೊಂದು ಪೊದೆ ಕಾಣುತ್ತೆ ಗೊತ್ತಾ? ಅಲ್ಲಿಂದ ಹೋದ್ರಿ. ಮುಳ್ಳಿನ ಪೊದೆಯನ್ನ ಕಂಡು ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ರು ಅದು ಸುಟ್ಟು ಹೋಗದೆ ಇತ್ತು. ಆಗ ಮೋಶೆ ಕೇಳಿಸ್ಕೊಬೇಕಲ್ಲೋ, ಆಗ ಮೋಶೆ ರೂಟ್ ಮ್ಯಾಪ್ ಚೇಂಜ್ ಆಗ್ತಾ ಇದೆ. ಅವನ್ ರೂಟ್ ಬಿಟ್ಟು ದೇವರ ರೂಟ್ ಬರುವಾಗ ಇಸ್ರಾಯೇಲ್ ಜನರಿಗೆ ದೊಡ್ಡ ರೂಟ್ ಮ್ಯಾಪ್ ಆಗಿ ದೇವರನ್ನ ಇಟ್ರು. ಹಲ್ಲೆಲೂಯಾ. ಹೋದ್ರೆ ವಾಕ್ಯ ಹೋದ್ರಿ, 30 ಲಕ್ಷ ಜನ ರಕ್ಷಿಸಲ್ಪಟ್ರು. ಅದು ದೇವರಿರುವ ಜಾಗದಲ್ಲಿ ಕರ್ಕೊಂಡು ಹೋಗುವಂತ ನಕ್ಷತ್ರ.
ಆ ವಾಕ್ಯ ಹೋದ್ರೆ ಹಾಗೆ, ನಾನು ಆನೆ ಬಿಟ್ಟ, ನಾನು ದಾರಿ ಬಿಟ್ಟು ಅಂದ್ರೆ ಈ ಮ್ಯಾಪ್ ಬಿಟ್ಟು, ಈ ರೂಟ್ ಬಿಟ್ಟು, ಈ ಮಾರ್ಗ ಬಿಟ್ಟು, ಈ ಜಾಗ ಬಿಟ್ಟು, ಈ ಆಶ್ಚರ್ಯ, ಯಾವ ಆಶ್ಚರ್ಯ? ದೇವರಾಗಿರುವಂತ ಆಶ್ಚರ್ಯ, ದೇವರು ಇರುವಂತ ಜಾಗದ ಆಶ್ಚರ್ಯವನ್ನ ನೋಡುವುದಕ್ಕಾಗಿ ಅವನು ಹೊರಟ. ಆ ರೂಟಲ್ಲಿ ಅವನು ಹೋಗುವಾಗ ಆ ಆ ಆ ಆ ಯೆಹೋವನನ್ನು ಕಂಡು ಆ ದೇವರು ಆ ಪೊದೆ ಒಳಗಿಂದ ಮೋಶೆಯೇ ಮೋಶೆ ಎಂದು ಕರೆದನು. ಆ ಆ ಆ ನೀನ್ ಹತ್ರ ಬರಬೇಡ, ರೂಟ್ ಬಿಟ್ಟಿರ್ಬೋದು, ಅಲ್ಲೇ ಇರ್ರಿ, ನೀನ್ ರೂಟ್ ಬಿಟ್ಟಿರ್ಬೋದು, ಹತ್ರ ಬರಬೇಡ. ಯಾಕೆ ಅಂದ್ರೆ ಕೆಲವೊಂದು ಕಾರ್ಯಗಳನ್ನ ತೆಗೆದಾಕ್ಬೇಕು, ಕೆಲವೊಂದು ಕಾರ್ಯಗಳನ್ನ ಬಿಟ್ಟು ಬಿಡಬೇಕು. ಅಲ್ಲೆಲೂಯ. ಕೆಲವೊಂದು ಬೇಡದಂತ ವಿಷಯಗಳನ್ನ, ಸಂಗತಿಗಳನ್ನ ನೀನೇ ತೆಗೆದಾಕ್ಬೇಕು. ಈ ರೂಟು ಸಾಧಾರಣವಾದ ರೂಟ್ ಅಲ್ಲ, ಇದು ಪರಲೋಕ ಇಳಿದು ಬಂದಿರುವಂತ ರೂಟು, ಇದು ಸ್ವರ್ಗ ಇಳಿದು ಬಂದಿರುವಂತ ರೂಟು, ಇದು ರಕ್ಷಕನು ಬಂದಿರುವಂತ ರೂಟು, ಇದು ರಾಜಾದಿ ರಾಜನು ಬಂದಿರುವಂತ ರೂಟು. ನೀನ್ ಹತ್ರ ಬರಬೇಡ, ಫಸ್ಟ್ ತೆಗಿಬೇಕಾಗಿರೋದನ್ನೆಲ್ಲ ತೆಗೆದು ಬಿಸಾಕು. ನೀನು ನಿಂತಿರುವ ಸ್ಥಳ ಪರಿಶುದ್ಧ. ಆ ಆ ಆ ನಾನ್ ನಿನ್ ತಂದೆ ದೇವರು, ಅಬ್ರಹಾಮನ್ ದೇವರು, ಈಸಾಕನ್ ದೇವರು, ಯಾಕೋಬನ್ ದೇವರು. ಆ ಆ ಆ ಸಾಕು. ದೇವರನ್ನ ನೋಡೋದಕ್ಕೆ ಇವತ್ತು ಭಯನೇ ಇಲ್ಲ ನಮಗೆ. ನಾನು ನಡೆದಿದ್ದೆ ದಾರಿ, ನಾನು ಇಟ್ಟಿದ್ದೆ ಹೆಜ್ಜೆ, ನಾನು ಹೇಳಿದ್ದೆ ನಡಿ. ಅಲ್ಲೆಲೂಯ. ಮೋಶೆ ಅವನ ಮ್ಯಾಪ್ ಅನ್ನ ಬಿಟ್ಟು ದೇವರ ಮ್ಯಾಪ್ ನಲ್ಲಿ ನಡೆಯುವಾಗ ಕೆಲವು ಕಾರ್ಯಗಳನ್ನ ತ್ಯಜಿಸಿ ಅವನ್ ದೇವರು ನೋಡ್ತಾ ಇದ್ದಾನೆ. ದೇವರು ನೋಡಕ್ಕೆ ಅವನ ಕೈಲಿ ಆಗಿಲ್ಲ, ಭಯಪಟ್ಟು ತಲೆ ತಗ್ಗಿಸ್ಕೊಳ್ತಾ ಇದ್ದಾನೆ. ದೇವರು ಅವನನ್ನ ದೊಡ್ಡ ಬೆಳಕಿನಿಂದ, ದೊಡ್ಡ ಮಹಿಮೆಯಿಂದ, ದೊಡ್ಡ ಬೆಂಕಿಯ ಬೆಳಕಿನಲ್ಲಿ ತುಂಬಿಸಿ ಅವನ ಹೊರಗಡೆ ಕಳಿಸಿದ್ರು. ಅಲ್ಲೆಲೂಯ. ದೊಡ್ಡ ಅವನು ಎದ್ದು ಬರ್ತಾ ಇದಾರೆ, ಅವನ ಮುಖ ಯಾರ ಕೈಲಿ ನೋಡಕ್ ಆಗ್ತಲ್ಲ, ಅಷ್ಟು ಪ್ರಕಾಶ. ಅದೇ ನಕ್ಷತ್ರ. ಅಲ್ಲೆಲೂಯ. ಅವನ್ ಮುಖ ಯಾರ ಕೈಲೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಅಷ್ಟೊಂದು ಪ್ರಕಾಶ ಅವನ ಮುಖದಲ್ಲಿತ್ತಂತೆ. ಅವನ ಮುಖದ ಮೇಲೆ ಬಟ್ಟೆ ಹಾಕೊಂಡು ಬರ್ತಾ ಇದ್ದಂತೆ, ಜನರು ಕಾಣಬಾರ್ದು ಅಂತ. ಕಾರಣ ಜನರ ಕಣ್ಣುಗಳಲ್ಲಿ ನೋಡಕ್ ಆಗ್ತಾ ಇರ್ಲಿಲ್ವಂತೆ, ಅವನು ಬಟ್ಟೆನ ಮಚ್ಚಿಕೊಂಡು ಬರ್ತಾ ಇದ್ನಂತೆ. ಹಲ್ಲೆಲೂಯ. ಅವನು ಅಲ್ಲಿಂದ ಬಂದು ನೇರವಾಗಿ ಇವಾಗ ಹೋಗ್ತಾ ಇರೋದು ಇಸ್ರಾಯೇಲ್ ಜನರು ಇರುವ ಜಾಗದಲ್ಲಿ. ಏನಕ್ಕೋಸ್ಕರ? ದೇವರು ನಡೆಸುವ ದೇಶದಲ್ಲಿ ಇವನೊಂದು ಮ್ಯಾಪ್ ಆಗಿದ್ದು. ಅಲ್ಲಲ್ಲೋಯ. ಇವತ್ತು ನೀವೇನಾಗಿದ್ದೀರಿ? ಮನೇಲಿ ಕಟ್ಟುವ ನಕ್ಷತ್ರನ, ಕ್ರಿಸ್ತನಿಂದ ಮಾಡಲ್ಪಟ್ಟ ನಕ್ಷತ್ರನ? ನಿನ್ನನ್ನ ಕ್ರಿಶ್ಚಿಯನ್, ನಿನ್ನನ್ನ ಕ್ರೈಸ್ತ ಅಂತ ತೋರಿಸುವ ನಕ್ಷತ್ರನ, ಅಥವಾ ನೀನು ಯೇಸುವನ್ನ ಇವನೇ ರಕ್ಷಕನು ಅಂತ ಹೇಳಿ ತೋರಿಸಿಕೊಡುವಂತ ನಕ್ಷತ್ರನ? ಕೆಲ ಜನರು ಕೇಳ್ರಿ, ಯಾಕೆ ಸಿಸ್ಟರ್, ಯಾಕೆ ಬ್ರದರ್ ನೀವು ಸ್ಟಾರ್ ಕಟ್ತೀರಿ ಅಂದ್ರೆ ಅವ್ರು ಹೇಳ್ತಾರೆ ಕ್ರಿಶ್ಚಿಯನ್ ಅಂತ ಗೊತ್ತಾಗ್ಬೇಕು ಅಂತ. ಏನ್ ಗೊತ್ತಾಗ್ಬೇಕು? ಕ್ರಿಶ್ಚಿಯನ್ ಅಂತ ಹೇಳಿ. ಆದ್ರೆ ನಕ್ಷತ್ರ ಹೋಗಿ ನಿಂತಿದ್ದು ಏನಕ್ಕೋಸ್ಕರ ಗೊತ್ತಾ? ಕ್ರಿಶ್ಚಿಯನ್ ಅಂತ ಹೇಳಿ ತೋರಿಸೋದಕ್ಕಾಗಿ ಎಲ್ಲ. ಅಲ್ಲಿ ನಕ್ಷತ್ರ ಹೋಗಿ ನಿಂತುಕೊಂಡಿದ್ದು ರಕ್ಷಕನಿಲ್ಲಿ ಇದ್ದಾನೆಂತ ತೋರಿಸೋದಕ್ಕಾಗಿ. ಹಲ್ಲೆಲೂಯ. ನಾನು ಯಾರಿಗೂ ವಾಕ್ಯ ಒಳಗಡೆ ಹೋಗ್ತಾ ಇಲ್ಲ, ನಾನು ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ನಿಮಗೆ ಸ್ತೋತ್ರ. ದೇವರೇ, ಅಲ್ಲಿ ಇಲ್ಲಿ ಕಟ್ಟೋ ನಕ್ಷತ್ರ ನಾನಾಗಿರಬಾರ್ದು, ಒಬ್ಬರ ಕೈಯಲ್ಲಿರುವಂತ ಕೈ ಬೊಂಬೆಯ ನಕ್ಷತ್ರ ನಾನಾಗಿರಬಾರ್ದು. ದೇವರೇ, ನಾನು ನಿನ್ನ ಕೈಯಲ್ಲಿರುವಂತ ನಕ್ಷತ್ರವಾಗಿರ್ಬೇಕು. ನಿನ್ನ ಕೈಯಲ್ಲಿ ನೀನು ಹಿಡಿದಿರುವಂತ ನಕ್ಷತ್ರ ನಾನಾಗಿರ್ಬೇಕಪ್ಪ. ನನ್ನ ಮನೆಗಿನ ನಕ್ಷತ್ರ ಆಗಿರ್ಬೇಕಪ್ಪ, ನನ್ನ ಊರಿನ ನಕ್ಷತ್ರ ಆಗಿರ್ಬೇಕಪ್ಪ, ನನ್ನ ಸಭೆಗಿನ ನಕ್ಷತ್ರ ಆಗಿರ್ಬೇಕಪ್ಪ,
ನಾನು ಹೋಗುವಂತ ಎಲ್ಲ ಮಾರ್ಗಗಳಲ್ಲಿ, ಸ್ಥಳಗಳಲ್ಲಿ, ಊರುಗಳಲ್ಲಿ ನಾನು ನಕ್ಷತ್ರವಾಗಿರ್ಬೇಕ. ಇದು ಯಾವ ನಕ್ಷತ್ರ? ಇಲ್ಲಿ ರಕ್ಷಕನಿದ್ದಾನೆ, ಇಲ್ಲಿ ಬಂದ್ರೆ ರಕ್ಷಣೆ ಅಂತೇಳಿ ತೋರಿಸಿಕೊಡುವಂತ ಒಂದು ನಕ್ಷತ್ರ. ಓ ರಾಭ ಶಾಭ ರೀಖ ಮನ ಪ್ರೌಢ ಪ್ರಮಾಣ ದಗ 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 ಶಬ್ದವಾದಿಗಾರಗಸಿ. ಓ ರಾಭ ಶಾಭ ದಡ ಗದ. ಮಹಿಮೆ ಯೇಸುವಿಗೆ ಮಾತ್ರವೇ, ಮಹತ್ವ ಅಲ್ಲಿಗೆ ಮಾತ್ರವೇ. ಓ ವಚನ ಇವರುಗಳಲ್ಲಿ ಕೆಲಸ ಮಾಡ್ಲಿ, ವಚನ ಇವರುಗಳಲ್ಲಿ ಕ್ರಿಯೆ ಮಾಡ್ಲಿ, ದೇವರ ವಾಕ್ಯ ಇವರಲ್ಲಿ ಕೆಲಸ ಮಾಡ್ಲಿ. ರಬ ಶಾಪ ಧ ಠಕ ತಬು ರೀಕ ಮ ಮ ಧ ಠಕ ತಬ. ಇವರೆಲ್ಲರ ಅನುಗ್ರಹಿಸಲ್ಪಡಲಿ, ಶುಭದೊಂದಿಗೆ ಹಿಂದಿರುಗಿ ಹೋಗಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಾವೆಲ್ಲರೂ ಕರ್ತನ ಪಾದ ಪೀಠದಲ್ಲಿ ನಿಂತುಕೊಳ್ಳೋಣ. ಆ ಸಮಯದಲ್ಲಿ ಒಂದು ಹಾಡನ್ನು ಹಾಡಿ